ನಮಸ್ಕಾರ ಸ್ನೇಹಿತರೆ. ಹಿಂದಿನ ಸಂಚಿಕೆಯಲ್ಲಿ ನಾವು ಭಗವಂತನ ವಿಚಾರವನ್ನು ಅಥವಾ ಭಗವದ್ಗೀತೆಯನ್ನು ತಿಳಿದುಕೊಳ್ಳಲು ನಮಗೆ ಮುಖ್ಯವಾಗಿ ಬೇಕಾದದ್ದು ಜ್ಞಾನ. ಅಲ್ಟಿಮೇಟ್ಲಿ ದ ನಾಲೆಜ್ ಈಸ್ ಅಟ್ ದ ರಿಸೀವರ್ ಎಂಡ್. ಸೊ ನಾವು ಜ್ಞಾನಿಗಳಾಗಬೇಕಂದ್ರೆ ನಮಗೆ ತಿಳಿಬೇಕು ಕೃಷ್ಣ ಯಾರು ಅಂತ ತಿಳಿಬೇಕು. ಕೃಷ್ಣ ಏಕೆ ಬಂದ, ಭಗವದ್ಗೀತೆಯನ್ನು ಏಕೆ ಅರ್ಜುನನಿಗೆ ಬೋಧನೆ ಮಾಡಿದ, ಅದರ ಅನಿವಾರ್ಯತೆ ಏನಿತ್ತು, ಹಾಗಾದ್ರೆ ಯಾರೀ ಕೃಷ್ಣ ಎನ್ನುವುದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಭಗವಂತನ ಕುರಿತು ಸ್ವಲ್ಪ ಚರ್ಚೆ ಮಾಡೋಣ. ಈ ಚರ್ಚೆ ಮಾಡುವಾಗ ನಾವು ಭಗವಂತನ ಅನುಸಂಧಾನ ಹೇಗೆ ಮಾಡಬೇಕು, ಅಥವಾ ನಾವು ಏನೆಂದು ಅವನಲ್ಲಿ ಅನುಸಂಧಾನ ಮಾಡಬೇಕು. ಅದಕ್ಕೆ ದಾಸರು ಹೇಳ್ತಾರೆ, ಸಖ ನೀನಾಗಿರು ಪಾಂಡುರಂಗ. ಅಂದರೆ ಬರುವ ಕಷ್ಟಗಳನ್ನ ಎದುರಿಸುವಂತ ಮನಸ್ಥಿತಿ ನನಗೆ ಕೊಡು. ಅಂದ್ರೆ ನಿನ್ನ ಮನಸ್ಸಿನಲ್ಲಿ ನನಗೆ ಕಷ್ಟ ಕೊಡಬೇಕು ಎನ್ನುವಂತ ಚಿಂತನೆ ಇದ್ದಲ್ಲಿ ನನ್ನ ಚಿತ್ತಕ್ಕೆ ಆ ಕಷ್ಟವನ್ನ ಎದುರಿಸುವಂತ ಮನಸ್ಥಿತಿ ಹಾಗೂ ಮನೋಬಲವನ್ನ ಕೊಡು ಅಂತ ಹೇಳಿ ದಾಸರು ಬೇಡ್ತಾರೆ. ಪೀತಾಂಬರ ಹೊದಿಸುವಿ ಚರಿತಾರೆ ಪೀತಾಂಬರ ಹೊದಿಸುವಿ, ಅಪಿಲಾ ಮುನಿಯೇ ನಿನ್ನ ಕೃಪೆಯೂ ತಪ್ಪಿದ ಮೇಲೆ ತೌಪೀನ ದೊರಕದು ಪೀನಾಕಿ ವಂದ್ಯನೆ ಇಟ್ಟಾಂಗೆ ಇರುವೇನು ಹರಿಯೇ ಎನ್ನ ದೊರೆಯೇ. ನೀನಿಟ್ಟಾಗೆ ಇರ್ತೀನಿ ಎನ್ನ ದೊರೆಯೇ, ಆದರೆ ನಿನ್ನ ಕೃಪೆಯೊಂದು ನನ್ನ ಮೇಲೆ ಇರಲಿ ಅಂತ ಹೇಳಿ ಕನಕದಾಸರು ಆ ಭಗವಂತನ ದಿಗ್ದರ್ಶನ ಮಾಡಿದಂತ ದಾಸರೇ ಹೀಗೆ ಕೇಳ್ಕೊಳ್ಳುವಾಗ ಇನ್ನಾವೆಲ್ಲ ಎಲ್ಲಿ. ಆ ಜಗತ್ತಿನ ನಿರ್ಮಾತೃ, ಭಗವದ್ಗೀತೆಯ ದಾರ್ಶನಿಕ ಆ ಕೃಷ್ಣ ಯಾರು, ಏಕೆ ಬಂದ ಎನ್ನುವ ತಾತ್ಪರ್ಯ ಮತ್ತು ಪಾರ್ಥನಿಗೆ ಭಗವದ್ಗೀತೆಯನ್ನ ಬೋಧನೆ ಮಾಡಿದ ಪಾರ್ಥ ಭಗವದ್ಗೀತೆಯನ್ನ ತಿಳಿದು ತನ್ನ ಜೀವನವನ್ನೇ ಮಾರ್ಪಾಡು ಮಾಡಿಕೊಂಡನಲ್ಲ. ಮಧುಸೂದನ ಸರಸ್ವತಿಗಳು ತಮ್ಮ ಭಗವದ್ಗೀತೆಯ ಪ್ರಾರ್ಥನಾ ಶ್ಲೋಕದಲ್ಲಿ ಹೇಳ್ತಾರೆ, ಪಾರ್ಥಾಯ ಪ್ರತಿಬೋಧಿತಾಂ ಭಗವತ್ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತ ವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬಾ ತ್ವಾ ಮರುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣಿ. ಅಂದರೆ ಪಾರ್ಥನಿಗೆ ಪ್ರತಿಬೋಧನೆ ಮಾಡಿದ ವ್ಯಾಸರು ಅದನ್ನ ರಚನೆ ಮಾಡಿದರು. ಭಗವದ್ಗೀತೆ ನಮ್ಮ ಭವನಾಶನ ಮಾಡಲು, ಅಂದ್ರೆ ನಮ್ಮ ಭಾವಶುದ್ಧಿಗೆ ಅದು ಅತ್ಯಗತ್ಯವಾದದ್ದು. ಸ್ವಲ್ಪ ಕೃಷ್ಣನ ಹಿನ್ನೆಲೆಯನ್ನು ತಿಳಿದು ಬರೋಣ. ಪೂರ್ಣ ಕಥೆಯನ್ನು ಹೇಳಲಿಕ್ಕೆ ಹೋಗೋಲ್ಲ, ಮುಖ್ಯ ಅಂಶಗಳನ್ನ ನೋಡಿ ಹಾಗೆ ಮುಂದುವರಿಯೋಣ. ಯಯಾತಿ ತನ್ನ ಮಕ್ಕಳಿಗೆ ಶಾಪ ಕೊಟ್ಟ. ಅದರಿಂದ ಕುರುವಂಶ ಅನ್ನುವುದು ಎರಡಾಯಿತು. ಅದರಲ್ಲಿ ಒಂದು ಯದುವಂಶ, ಆ ಯದುವಂಶದಲ್ಲಿ ಕೃಷ್ಣನ ಅವತಾರವಾಯಿತು. ಬ್ರಹ್ಮ ಕ್ಷೀರಸಾಗರದ ಹತ್ತಿರ ನಿಂತು ಪ್ರಾರ್ಥನೆ ಮಾಡುವಾಗ ಭಗವಂತ ಪ್ರತ್ಯಕ್ಷನಾದನು. ತೇಜೋಮಯವಾದ ಬೆಳಕನ್ನ ನೋಡಿ ಎಲ್ಲಾ ದೇವತೆಗಳು ಹಿಂದೆ ಸರಿದರು. ಆದರೆ ದೇವತೆಗಳೆಲ್ಲ ಗೋರೂಪದಲ್ಲಿ ಹೋಗಿದ್ದರು. ಗೋ ಅಂದರೆ ವೇದದ ರಕ್ಷಣೆ. ಆ ವೇದದ ರಕ್ಷಣೆಗೆ ಗೋವಿಂದ ಗೋಪಾಲಕನಾಗಿ ಬಂದ. ಹೀಗೆ ಎಲ್ಲರಲ್ಲೂ ಒಂದು ಪ್ರಶ್ನೆ ಮೂಡುತ್ತೆ, ಕೃಷ್ಣ 8ನೇ ಗರ್ಭದಲ್ಲಿ ಯಾಕೆ ಬಂದ, ಮೊದಲನೇ ಗರ್ಭದಲ್ಲಿ ಬರ್ಬೋದಿತ್ತಲ್ಲ. ಅದಕ್ಕೊಂದು ಪೂರ್ವಕತೆ ಇದೆ. ಏನೆಂದರೆ, ಕಾಲನೇಮಿಯ ಮಕ್ಕಳು ಷಟ್ಗರ್ಭರು ಒಮ್ಮೆ ಬ್ರಹ್ಮನಲ್ಲಿ ತಪಸ್ಸನ್ನ ಮಾಡಿ ಅಮರತ್ವದ ವರವನ್ನ ಪಡಿತಾರೆ. ಅಮರತ್ವದ ವರವನ್ನ ಪಡೆದು ಬರುವಾಗ ಹಿರಣ್ಯಕಶಿಪುವನ್ನ ಭೇಟಿ ಮಾಡ್ತಾರೆ. ಹಿರಣ್ಯಕಶಿಪುವನ್ನ ಭೇಟಿ ಮಾಡಿ ಹೀಗೆ ವರವನ್ನ ಪಡೆದಿದ್ದೇವೆ ಅಂತ ಹೇಳೋದಕ್ಕೆ ಅವನು ಸಿಟ್ಟಾಗಿ, ನನ್ನನ್ನು ಕೇಳದೆ ನೀವು ಹೋದರೆ ಆ ಕಾರಣದಿಂದ ನಿಮ್ಮ ತಂದೆಯಿಂದಲೇ ನಿಮ್ಮ ಮರಣವಾಗಲಿ ಅಂತ ಹೇಳಿ ಶಾಪವನ್ನ ಕೊಡ್ತಾನೆ. ಆ ಶಾಪ, ಈಗ ಒಂದು ವರವೂ ಇದೆ, ಒಂದು ಶಾಪವೂ ಇದೆ. ಅವು ಎರಡನ್ನೂ ನಡೆಸಬೇಕಾದಂತ ಅನುಸಂಧಾನ ಬ್ರಹ್ಮನಿಗಿದೆ. ಹಾಗಾಗಿ ಕಾಲನೇಮಿಯೇ ಕಂಸನಾಗಿ ಆ ಷಟ್ಗರ್ಭರ ದೇವಕಿಯ ಗರ್ಭದಲ್ಲಿ ಅವತಾರ ಮಾಡಿ 6 ಜನ ಮಕ್ಕಳನ್ನ ಕಂಸ ಕೊಂದ. 7ನೇ ಗರ್ಭದಲ್ಲಿ ದೇವಮಾಯಿ, 8ನೇ ಗರ್ಭದಲ್ಲಿ ಕೃಷ್ಣ ಅವತಾರವಾಗತ್ತೆ. ಮಧ್ಯದಲ್ಲಿ ಸಂಕರ್ಷಣ ಅಂದರೆ ಬಲರಾಮನ ಜನನವೂ ಆಗತ್ತೆ. ಅದರ ಕಥೆಯನ್ನ ನಂತರ ನೋಡೋಣ.
ಆದರೆ ದುರ್ಜನರು ಹೇಗಿರ್ತಾರೆ ಅಂತ. ಹಿರಣ್ಯಕಶಿಪು ದುರ್ಜನರ ಸಂಘ ಎಂಥದ್ದು? ಕುಪಿತಾಹಿ ಪಣಚ್ಚಾಯ ಸಮೀಕೃತ್ಯ ಪರಂ ಸುಖಂ. ಸಿಟ್ಟಾದ ಹಾವಿನ ಹೆಡೆಯ ನೆರಳ ಕೆಳಗೆ ಇದ್ದಂತೆ, ಯಾವಾಗ ಹೊಡಿತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಈ ಕಡೆ ಬೃಂದಾವನದಲ್ಲಿ ವಸುದೇವ ಭೋಜಕುಲದ ವಿಶೇಷ ಪ್ರತಿನಿಧಿ. ವಸುದೇವ ಹುಟ್ಟಿದಾಗ ದೇವತೆಗಳು ನಗಾರಿ ಬಾರಿಸಿದ್ರಂತೆ, ಅದಕ್ಕೆ ಅವನನ್ನ ಅನಕದುಂದುಂಬಿ ಅಂತ ಹೇಳಿದ್ರು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ. ಏನಂತೀರಿ? ಮತ್ತೆ ಸಿಗೋಣ.